ದರ್ಶನ್ ಅಭಿಮಾನಿಗಳ ಅಭಿಮಾನ ಒಂದ್ ಕಡೆ ನಿಜಕ್ಕೂ ಮೆಚ್ಚುವಂಥದ್ದೇ, ಅಭಿಮಾನವನ್ನ ಮೆಚ್ಚುವಂಥದ್ದೇ. ಇನ್ನೊಂದು ಕೆಲವು ಕಡೆ ಸುಮ್ಮನೆ ಬೇಡವಾಗಿರೋ ಜಾಗದಲ್ಲೂ ಹೋಗಿ ಅವ್ರ ಹೆಸರನ್ನ ಕೂಗೋದು ಕೆಲವೊಬ್ಬರಿಗೆ ಅದು ಸಮಸ್ಯೆಯನ್ನು ತರ್ತಾ ಇದೆ. ಅದೊಂದು ಏನಂತಾರೆ, ಅದು ದರ್ಶನ್ ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ, ಮುಜುಗರವನ್ನು ತರ್ತಾ ಇದೆ ಇನ್ನೂ ಕೆಲ ಸಂದರ್ಭಗಳಲ್ಲಿ. ಮೊನ್ನೆ CM ಮಾತಾಡೋಕ್ಕೆ ಬಿಡ್ಲಿಲ್ಲಲ್ಲ, ವಾಪಸ್ ಹೋಗ್ಬಿಟ್ರು. ಸೊ ಏನು ಹೇಳ್ತೀರಿ ಅಭಿಮಾನಿಗಳಿಗೆ? ಅದೇ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಅಭಿಮಾನಿಗಳು ಕೂಗ್ತಾರೆ, ಅವ್ರದ್ದೇನೋ ಒಂದು ಸಂದೇಶ ಹೇಳ್ತಾ ಇದ್ದಾರೆ. ಅವರಿಗೆ CM ಮೀಟ್ ಮಾಡೋ ಒಂದು ಇದಿರಲ್ಲ. ಎಲ್ಲೇ ಹೋದ್ರು ನಾನು ನೋಡಿದ್ದೀನಿ, ಎಷ್ಟೋ ಫಂಕ್ಷನ್ಲಿ ಹೋದಾಗ ಫಸ್ಟ್ ಹೆಸರು ಬರೋದೇ ಅದು, ಬೇರೆ ಯಾರ್ದು ಹೆಸರು ಬರ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ಡಿ ಬಾಸ್. ಸಿನಿಮಾ ಕಾರ್ಯಕ್ರಮಗಳು ಸರಿ, ಅದು ಯಾವುದೇ ಸೆಲೆಬ್ರಿಟಿ ಹೋಗಿರಲಿ, ಅಲ್ಲಿ ತಮ್ಮ ನಾಯಕನನ್ನ ಮಿಸ್ ಮಾಡ್ಕೊತಾ ಇದೀವಿ ಅಂತ ಅವರು ಡಿ ಬಾಸ್ ಅಂತ ಕೂಗೋದ್ರ ಮುಖಾಂತರ ಮೆಸೇಜ್ ಪಾಸ್ ಮಾಡೋದು ಓಕೆ. ಕರಗದ ಉತ್ಸವ, ದೇವಸ್ಥಾನದ ಉತ್ಸವ, ಅಥವಾ ಇನ್ಯಾವುದೋ ಜಾತ್ರೆ, ಇನ್ಯಾವುದೋ ಮೆರವಣಿಗೆ, ಅಲ್ಲಿ ಒಂದು ಪೊಲಿಟಿಕಲ್ ಜಾಥಾ ಅಥವಾ ಮೆರವಣಿಗೆ, ಎಲ್ಲ ಕಡೆಗಳಲ್ಲೂ ಹಿಂಗನ್ನೋದು ಎಷ್ಟು ಮಟ್ಟಿಗೆ ಸರಿ? ನೀವೇ ಒಪ್ಕೊಂತೀರಾ? ಒಬ್ಬ ಅಭಿಮಾನಿಯಾಗಿ ಇದನ್ನು ಒಪ್ಕೋತೀರಾ? ಹಾಗಂತ ಅದಕ್ಕೂ ಒಂದು ಜಾಗ ಸರಿ ಸರ್. ರಾಜ್ಯದ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಬೇಕಾದಂತ ವ್ಯಕ್ತಿ ಅವನು ತೊಂದರೆಯಲ್ಲಿದ್ದಾನೆ, ಜೈಲಿನಲ್ಲಿ ಕೊಳಿತಾ ಇದ್ದಾನೆ, ಅವರು ಸಿಟ್ಟು ಬಂದು ಎಲ್ಲಿ ಬೇಕಾದಲ್ಲಿ ಮಾತಾಡಬಹುದು, ಬೇಡ ಅಂತ ಏನು ಇದೆ. ಮತ್ತೊಬ್ಬರ ಭಾಷಣಕ್ಕೆ ನಾವು ಮಾಡಂತ ಹೇಳೋದಿಲ್ಲ, ಅಭಿಮಾನದಿಂದ ಮಾಡೋದನ್ನ ಸರಿ ಅಂತ ಒಪ್ಕೋಬೇಕಾ ಸರ್? ಹಾಗಾದ್ರೆ ಸರಿ ಇರ್ಬೋದ್ರಿ, ಅವ್ರ ಪ್ರಕಾರ ಸರಿ ಇರ್ಬೋದು, ಸರಿ ತಪ್ಪು ಅವ್ರವ್ರ ಪ್ರಕಾರಕ್ಕೆ ನಿಂತ್ಕೊಳ್ಳತ್ತ ಸರ್? ಹೌದು, ಮತ್ತೆ ಅವ್ನು ಕೂಗ್ತಾನೆ ಅಂದ್ರೆ ಅವ್ನು ಸಂಕಟ ಆಗಿದೆ, ಕೂಗ್ತಾ ಇದ್ದಾನೆ ಸರ್. ಅಂದ್ರೆ ಮೇಡಮ್ ವೇದಿಕೆ ಸಿಗ್ತಾ ಇಲ್ಲ ಇಲ್ಲೂ ಮಾತಾಡೋದಕ್ಕೆ, ಒಬ್ಬೊಬ್ಬರೇ ಮಾತಾಡಕ್ಕಾಗಲ್ಲ, ವೇದಿಕೆ ಸಿಗ್ತಾ ಇಲ್ಲ. ಮತ್ತೆ ತುಂಬಾ ಅಭಿಮಾನಿಗಳಿಗೆ ಹಾಗಾದ್ರೆ ಸದ್ಯಕ್ಕೊಂದು ವೇದಿಕೆ ಬೇಕಿದೆಯಾ? ಅಲ್ಲಲ್ಲ, ನಾನು ಕೇಳ್ತೀನಿ ಅಂತ ಕೊಡ್ತೀರಾ? ದರ್ಶನ್ ಅವರ ನಿಮ್ಗೂ ನೋವಿಲ್ಲ ಮೇಡಮ್? ಅವ್ರ ಒಳಗಡೆ ಇರೋದು ನಿಮ್ಗೂ ನೋವಿದೆ ಅಲ್ವಾ? ಅಲ್ಲ ಸರ್, ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಓಕೆ, ದರ್ಶನ್ ಅಭಿಮಾನಿಗಳಿಗೆ ಹಂಗಾದ್ರೆ ಒಂದು ವೇದಿಕೆ ಬೇಕಾ ತಮ್ಮ ನೋವನ್ನ ತೋಡ್ಕೊಳ್ಳಿ? ಅದೇ ನಾನು ಹೇಳ್ತೀನಿ. ಇಲ್ಲ ಮೇಡಮ್, ನನಗೆ ಈ ಒಳಗೆ ಬಿದ್ದಾಗೆ ನಮಗೂ ಮಾಡಬಾರ್ದಿತ್ತು. ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಸೇರ್ಕೊಂಡು ಒಂದು ದೋಸ್ತಿ ಮಾಡಿದವ್ರು ಅವ್ರೇನು ಒಳ್ಳೆಯವರಲ್ಲ, ಕುಡುಕ್ ನನ್ನ ಮಕ್ಕಳು ಎಲ್ಲ ಸೇರ್ಕೊಂಡು ಸಂಘ ಸರಿ ಇಲ್ಲ, ಎಲ್ಲ ಕುಡುಕರು ಇಲ್ಲ, ರೌಡಿಸಮ್ ಮಾಡ್ಕೊಂಡು ಈಗ ಹೊಡೆದ್ರು. ಇದು ಒಂದು ಸಿಕ್ಕೊಂಡ್ಬಿಡ್ತಿದ್ದಕ್ಕೆ ಇದರಲ್ಲಿ. ಸ್ನೇಹ ಮಾಡುವಾಗೂ ಸ್ವಲ್ಪ ನೋಡಿ ಮಾಡ್ಬೋದು ಸರ್. ನಾನು ಆರಂಭದಲ್ಲಿ ಇದನ್ನ ಹೇಳಿದೆ, ಅದೊಂದು ಸಿನಿಮಾದ ಹಾಡಿದೆ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಒಂದು ಹಾಡೇ ಇದೆ, ಸಿಕ್ಕಾಪಟ್ಟೆ ಫೇಮಸ್ ಹಾಡು. ಸಿನಿಮಾ ನೋಡಿ ಅಭಿಮಾನಿಗಳಾದವರು ಇವತ್ತಿಗೂ ದೇವಸ್ಥಾನಕ್ಕೆ ಅವ್ರ ಫೋಟೋಗಳನ್ನ ತಗೊಂಡು ಹೋಗ್ತಾ ಇದಾರೆ. ಅವ್ರು ಮಾಡಿದ್ದು ಸರಿ ತಪ್ಪು, ಮಾಡಿದ್ದು ಸರಿ ಅನ್ನೋದು ಪದನೇ ಇಲ್ಲ ಬಿಡಿ, ಅದು ಸರಿ. ಅಭಿಮಾನಿಗಳಿಗೆ ಏನಾಗಿದೆ ಮೇಡಮ್, ಅಭಿಮಾನಿಗಳಿಗೆ ಏನಾಗಿದೆ ಅಂದ್ರೆ ಅವ್ನು ಸತ್ತವನೇನು ಮಹಾಪುರುಷ ಅಲ್ಲ, ಅವನು ಲೋಫರ್ ಅಲ್ಲ. ಅಶ್ಲೀಲವಾದ ಫೋಟೋಗಳನ್ನ ಎಷ್ಟು ಮಂದಿ ಹುಡುಗಿಯರಿಗೆ ಕೊಲೆ ಮಾಡಂತ ಬೇರೆ ದಾರಿಗಳಿದ್ದು. ದರ್ಶನ್ ಅವ್ರು ಮಾಡಿದ್ದು ಸರಿ ತಪ್ಪು ಅದಲ್ವೇ ಅಲ್ಲ. ಹಾಗೆ ನಾನು ನಿಮ್ಗೆ ಇಲ್ಲೂ ಇನ್ನೊಂದ್ಸಲ ಉತ್ತರ ಕೊಡ್ಬೋದು, ನೀವು ಅವಾಗಲೇ ಕೇಳಿದ ಪ್ರಶ್ನೆಗೆ. ಇಲ್ಲಿ ಯಾಕೆ ಇಷ್ಟೊಂದ್ಸಲ ದರ್ಶನ್, ನಾನು ಮಾತಾಡ್ತಾ ಇರೋದು ಮಾಫಿ ಸಾಕ್ಷಿ ಬಗ್ಗೆ. ಅಗೇನ್ ಇಲ್ಲಿ ದರ್ಶನ್ ಅಂತ ಹೆಸರು ಬರ್ತಾ ಇದೆ ಅಂದ್ರೆ ಅದೊಂದು ಹೈ ಪ್ರೊಫೈಲ್ ಕೇಸ್. ಆ ಕೇಸ್ ಇಷ್ಟೊಂದು ಪವರ್ಫುಲ್ ಆಗೋದಕ್ಕೆ ಅಥವಾ ಎಲ್ಲ ಕಡೆ ಪ್ರಚಾರ ಆಗೋಕೆ ಕಾರಣ ಅದರಲ್ಲಿರೋ ದರ್ಶನ್ ಅವರ ಹೆಸರಿದೆ ಅನ್ನೋ ಕಾರಣಕ್ಕೆ. ಓಕೆ, ಬರೀ ಸಿನಿಮಾ ನೋಡಿ ಅಭಿಮಾನ ಪಟ್ಟಂತವ್ರು ಅಥವಾ ಅಭಿಮಾನಿಗಳು ಇವತ್ತಿಗೂ ದೇವಸ್ಥಾನಗಳಿಗೆ ಅವ್ರ ಫೋಟೋಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಊಟ ಮಾಡಿದವರು, ಒಂದೇ ಟೇಬಲ್ನಲ್ಲಿ ಕುತ್ಕೊಂಡು ಪಾರ್ಟಿ ಮಾಡಿದವರು ಇವತ್ತು ಅವ್ರ ವಿರುದ್ಧ ತಿರುಗಿ ಬಿದ್ದರೆ ಮಾಫಿ ಸಾಕ್ಷಿ ಮುಖಾಂತರ. ಸೊ ಅವ್ರ ಹಾಡಿಗೂ ಅದಕ್ಕೂ ಏನು ಅರ್ಥ ಬರುತ್ತೆ ಅಂತಲೂ ಪ್ರಶ್ನೆ. ನಾನು ಹೇಳೋದು, ನೀವು ಸಿನಿಮಾ ನೋಡಿ ಮಾತ್ರ ಅಭಿಮಾನಿ ಆಗಿಲ್ಲ ಅಲ್ಲ, ನಾನು ಒಂದು ಆಂಗಲ್ ಕೊಟ್ಟಿದ್ದು, ಸಿನಿಮಾ ನೋಡಿಯೂ ಎಷ್ಟೋ ಜನ ಅಭಿಮಾನಿಗಳು, ಸಿನಿಮಾ ಒಂದೇ ಅಲ್ಲ, ಅವರ ಸಹಾಯವನ್ನೇ ಎಲ್ಲರೂ ನೋಡಿ ಅಭಿಮಾನಿ ಅಂತ ಆಗಿದ್ದಾರೆ ಅಂತಲೂ ಅಲ್ಲ. ಅದಕ್ಕೂ ಒಂದು ವರ್ಗ ಇದೆ, ಇದಕ್ಕೂ ಒಂದು ವರ್ಗ, ವ್ಯಕ್ತಿತ್ವನೂ ಇರುತ್ತೆ. ಸೊ ಸಹವಾಸ ಸಂಘ ಅಥವಾ ಸಹವಾಸ ದೋಷ ಎಷ್ಟು ಇಂಪಾರ್ಟೆಂಟ್ ಸರ್ ಈಗಿನ ಯುವಜನತೆಗೆ? ಇಲ್ಲ, ಇದು ಅವರು ಅಂತ ಜನರ ಸಹವಾಸದಿಂದನೇ ಈ ಕೊಲೆ ಆಗಿದೆ ನನ್ನ ಲೆಕ್ಕದಲ್ಲಿ. ಅಂತ ಒಳ್ಳೆ ಅವನು ಏನು ಸೆಕೆಂಡ್ ಟೈಮ್ ಹೋದಾಗ, ಫಸ್ಟ್ ಟೈಮ್ ಹೋದಾಗ ಅವನು ರಕ್ತ ಬರ್ತಿತ್ತು, ಬಿದ್ದಿದ್ದ. ಆವಾಗಲೇ ಅವನಿಗೆ ಪೊಲೀಸರಿಗೆ ಫೋನ್ ಮಾಡಿ, ನೋಡಪ್ಪ ಏನೋ ತಿಳಿಲಾರ್ದ ನಮ್ಮ ಹಿಂಗೆ ಹೊಡೆದಿದ್ದಾರೆ, ಅವ್ನಿಗೆ ತೊಗೊಂಡೋಗಿ ಹಾಸ್ಪಿಟ್ಲ್ ಹಾಕಿ ರಿಪೇರಿ ಮಾಡಿ ಅಂದರೆ ತೊಗೊಂಡೋಗಿ ಆರಾಮಾಗಿ ಬದುಕಬಹುದಿತ್ತು. ಅವನು ಅದನ್ನೂ ಮಾಡಲಿಲ್ಲ. ಎಲ್ಲಿ ಎಡವಿದ್ರು ಏನ್ ಮಾಡ್ಬೋದಿತ್ತು ಅಂತ ಮೇಡಮ್. ಆಫ್ ಈಗ ಅರ್ಧ ಹೊಡೆದಾಗ ಅರ್ಧಂಬರ್ಧ ಆದಾಗ ಏನಾಗುತ್ತೆ, ಆಫ್ ಮರ್ಡರ್ ಕೇಸ್ ಆಗುತ್ತೆ. ಆಫ್ ಮರ್ಡರ್ ಕೇಸ್ ಆದಾಗ ಏನಾಗುತ್ತೆ, ಕಂಪ್ಲೇನೆಂಟ್ ಜೀವಂತ ಇರ್ತಾನೆ ಸಾಕ್ಷಿ ಹೇಳಕ್ಕೆ, ಅವನು ಪ್ರಮುಖ ಸಾಕ್ಷಿಯಾಗಿ ಕನ್ಸಿಡರ್ ಆಗುತ್ತೆ. ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಶಿಕ್ಷೆ ಆಗೋದು ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಸಾಯಿಸ್ಬಿಡ್ತದೆ. ಸಾಯುವಂಥದ್ದು, ಅದು ಸಾಯಿಸುವಂಥದ್ದು
ಆ ರೀತಿ ಎಂಡ್ ಆಗೋದು ಅದೇ ರೀತಿ. ಯಾಕಂದ್ರೆ ಅದು ಪೂರ್ತಿ ಮುಚ್ಚೋಗತ್ತೆ, ಯಾರು ಇರಲ್ಲ, ಯಾರು ಅವ್ರ ಪರವಾಗಿ ನಿಲ್ಲಲ್ಲ ಅನ್ನೋ ಕಾರಣಕ್ಕೆ ಅರ್ಧಂಬರ್ಧ ಪ್ರಯತ್ನ ಮಾಡೋದಿಲ್ಲ. ಎಂಡ್ ಮಾಡೋದು ಅಲ್ಲ, ಇಲ್ಲಿ ಅಂದ್ರೆ ಕ್ಷಣಕ್ಕಾಗಿರೋ ಅಚಾತುರ್ಯ ಅಂತ. ಅಚಾತುರ್ಯ ಅದು ಆಗಿದೆ, ನಾವೇನು ಉದ್ದೇಶಪೂರ್ವಕವಾಗಿ ಇದು. ಕೊಲೆ ಆಗಿಲ್ಲ ಇಲ್ಲಿ. ಅದಂತೂ ಆಮೇಲೆ ಅಗೇನ್ ಬಂದು ಮೀಡಿಯಾದವರು ಅಂತ ಅಂದ್ಬಿಡ್ತೀವಿ, ನಾವ್ ಏನ್ ಮಾತಾಡಿದ್ರು ಈ ವಿಚಾರದಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ನೋಡಿ ಮಾಡಿ ಮಾತಾಡ್ಬೇಕು ಅನ್ನೋ ಭಯ ತರಿಸ್ಬಿಟ್ಟಿದ್ದಾರೆ ಎಲ್ಲರನ್ನು. ಕಾಮನ್ ಆಗಿ ಮೀಡಿಯಾದವರಿಂದ ಹಾಸ್ಪಿಟಲ್ ಸೇರಿಸಬಹುದಿತ್ತು ಅಂತ ಹೇಳಿ. ನಿಮ್ಮೊಬ್ರಿಗೊಂದು ಕೊನೆ ಅವಕಾಶ ಉತ್ಪಲ್ ಅವರೇ, ದರ್ಶನ್ ಅಭಿಮಾನಿಯಾಗಿ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ದರ್ಶನ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಇವತ್ತು ಯಾವ ವಾರ? ಶುಕ್ರವಾರ, ಚಾಮುಂಡೇಶ್ವರಿ ದಿನ ಇವತ್ತು. 100% ಇನ್ನೊಂದು 6 ಮಂತ್ 1 ಇಯರಲ್ಲಿ ಅವ್ರಿಗೆ ಬೇಲಾಗಿ ಹೊರಗಡೆ ಬರ್ತಾರೆ, ಅಥವಾ ಏನೋ ಆಗ್ಬೋದು. 100% ಆಗುತ್ತೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ನಿನ್ನೆ ಕಿಚನಲ್ಲಿ ಬಂದಾಗ ನಿಮ್ಮ ಟಿ ವಿ ನೋಡಿದಾಗ ನಮ್ಮ ತಾಯಿ ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಅಯ್ಯೋ ಹಿಂಗಾಗತ್ತೇನೋ, ನೀವೇನೇ ಹೇಳ್ತಿದ್ರು ಅದನ್ನು ಹೇಳ್ತಾ ಇರ್ತಾರೆ ಅವ್ರು ಅಲ್ವಾ, ಅದನ್ನು ಹೇಳ್ತಾ ಇದ್ರು. ನನಗೊಂದು ಸ್ವಲ್ಪ ಅದು ನಾನು ತಲೆ ಕೆಡಿಸ್ಕೊಂಡಿಲ್ಲ. ನನಗೊಂದು ಸ್ಟ್ರಾಂಗ್ ಆಗಿ ಅನಿಸಿದೆ, ಅವ್ರನ್ನ ನಾನು ಹತ್ರದಿಂದ ನೋಡಿರೋದ್ರಿಂದ. ಅವ್ರು ಅದನ್ನು ಮಾಡಿಲ್ಲ, ಮಾಡೋ ಅವಶ್ಯಕತೆನೂ ಇಲ್ಲ, ಮಾಡಿಲ್ಲ ಅಂತ ನನಗನ್ಸುತ್ತೆ. ಸರ್ ಹೇಳ್ದಂಗೆ ಅದೇ ಸವಾಸ ದೋಷ. ಅವ್ರು ಯಾರೋ ಈಗ ಅವಾಗ ಮೊದಲಿಂದನೂ ಗೊತ್ತಿರೋರಿಂದನೇ ಪ್ರಾಬ್ಲಮ್. ಈಗ ಗೊತ್ತಿಲ್ದವ್ರು ಯಾರು ನಮಗೆ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಗೊತ್ತಿರೋರಿಂದನೇ ಪ್ರಾಬ್ಲಮ್ ಆಗುತ್ತೆ.